ನಮಸ್ಕಾರ ರೀ ಎಲ್ರಿಗೂ. ಇದು ಪಕೋಡನೂ ಅಲ್ಲ ವಡಾನೂ ಅಲ್ಲ, ಸ್ವೀಟ್ ಕಾರ್ನ್ ಇಂದ ಮಾಡಿದ್ದ ಒಂದು ಯುನೀಕ್ ರೆಸಿಪಿ ರೀ. ಇದನ್ನ ನೀವು ಒಂದ್ಸತಿ ಮಾಡಿ ಇಟ್ರಿ ಅಂತಂದ್ರ ಮಳಿ ಬಂದಾಗ ಜಸ್ಟ್ ಫ್ರೈ ಮಾಡ್ರಿ ಅಂದ್ರ ಈ ಸ್ನಾಕ್ಸ್ ನೀವು ಎಂಜಾಯ್ ಮಾಡಬಹುದ್ರಿ. ನಾರ್ಮಲ್ ಆಗಿ ನಾವು ಸ್ವೀಟ್ ಕಾರ್ನ್ ನ ಕುದಿಸಿ ಅಥವಾ ಸುಟ್ಟು ತಿಂತೀವ್ರಿ. ಆದ್ರ ಇವತ್ತಿನ ವಿಡಿಯೋದಾಗ ಹೆಲ್ದಿ ಮತ್ತ ಸ್ಪೆಷಲ್ ಡಿಫ್ರೆಂಟ್ ಆಗಿ ಒಂದು ಸ್ವೀಟ್ ಕಾರ್ನ್ ರೆಸಿಪಿ ತಗೊಂಡ್ಬಂದೇನ್ರಿ. ನಡ್ರಿ ಹಂಗಾರ ಸ್ಟಾರ್ಟ್ ಮಾಡೋಣಂತ. ಈ ಸ್ನಾಕ್ಸ್ ತಯಾರು ಮಾಡಕ ಇಲ್ಲಿ ನಾನು 2 ಸ್ವೀಟ್ ಕಾರ್ನ್ ತಗೊಂಡ್ರಿ. ನೀವು ಬೇಕಾದ್ರೆ ನಾರ್ಮಲ್ ಕಾರ್ನ್ ಸಿಗುತ್ತಲ್ರಿ ಅದು ತಗೋಬಹುದ್ರಿ. ಈಗ ಏನ್ ಮಾಡ್ರಿ, ಎಲ್ಲಾ ತರದ ಸ್ವೀಟ್ ಕಾರ್ನ್ ಸಿಪ್ಪೆ ತೆಗೆದ ಕ್ಲೀನ್ ಮಾಡಿ ಇಟ್ಕೋರಿ. ಈಗ ಇದ್ರ ಬೀಜ ತಕ್ಕೋರಿ. ನೀವು ಬೇಕಾದ್ರೆ ಪೀಲರ್ ಯೂಸ್ ಮಾಡಬಹುದ್ರಿ. ಇಲ್ಲಿ ನಾನು ನೈಫ್ ಇಂದ ಎಲ್ಲಾ ಬೀಜ ತಕ್ಕೊಳತೇನ್ರಿ. ಈ ರೀತಿ ನಮಗ ಬೀಜ ಅಷ್ಟೇ ಬೇಕ್ರಿ. ಈಗ ಇದ್ರಾಗ 1 ಕಪ್ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡ ಕ್ಯಾರೆಟ್ ಹಾಕೋರಿ. ನೀವು ಬೇಕಾದ್ರೆ ಕ್ಯಾರೆಟ್ ನ ತುರುದ ಹಾಕಬಹುದ್ರಿ. ನೆಕ್ಸ್ಟ್ ಏನ್ ಮಾಡ್ರಿ, 1 ಕಪ್ ಕ್ಯಾಪ್ಸಿಕಮ್ ಹಾಕ್ರಿ ಕಟ್ ಮಾಡಿದ್ದ. ನೀವು ಬೇಕಾದ್ರೆ ನಿಮಗ ಯಾವ್ದು ಇಷ್ಟ ಆಗುತ್ತಾ ಆ ವೆಜಿಟೇಬಲ್ ಕೂಡ ಹಾಕಬಹುದ್ರಿ. ನೆಕ್ಸ್ಟ್ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಇದ್ರ ಜೊತೆ 1 ಟೇಬಲ್ ಸ್ಪೂನ್ ಅಷ್ಟ ಜಿಂಜರ್ ಗಾರ್ಲಿಕ್ ಹಸಿ ಮೆಣಸಿನಕಾಯಿ ಚಟ್ನಿ ಹಾಕ್ರಿ. ಬೆಳ್ಳುಳ್ಳಿ ತಿನ್ನಲ್ದವ್ರ ಬೆಳ್ಳುಳ್ಳಿ ಹಾಕಿಲ್ದನೂ ನಡೆಯುತ್ತಾರೆ. ನೆಕ್ಸ್ಟ್ 1 ಟೀ ಸ್ಪೂನ್ ಅಷ್ಟ ರೆಡ್ ಚಿಲ್ಲಿ ಪೌಡರ್ ಹಾಕ್ರಿ. ಮತ್ತ 1 ಟೇಬಲ್ ಸ್ಪೂನ್ ಅಷ್ಟ ಧನಿಯಾ ಪೌಡರ್ ಹಾಕ್ರಿ. 1/2 ಟೀ ಸ್ಪೂನ್ ಅಷ್ಟ ಜೀರಾ ಪೌಡರ್, 1/2 ಟೀ ಸ್ಪೂನ್ ಅಷ್ಟ ಗರಂ ಮಸಾಲ ಮತ್ತ ಸ್ವಲ್ಪ ಅರಿಶಿನ ಹಾಕ್ರಿ ಕಲರ್ ಬರಾಕ. ಇನ್ನ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ರಿ. ಇದ್ರ ಜೊತೆನ 1/2 ಟೀ ಸ್ಪೂನ್ ಅಷ್ಟ ಕರಿ ಉಪ್ಪು ಹಾಕ್ರಿ. ಇದರಿಂದ ಟೇಸ್ಟ್ ಮಸ್ತ್ ಬರುತ್ತರಿ. ಇನ್ನ ಸ್ವಲ್ಪ ಹುಳಿ ಟೇಸ್ಟ್ ಬರಾಕ 1 ಟೀ ಸ್ಪೂನ್ ಅಷ್ಟ ಆಮ್ಚೂರ್ ಪೌಡರ್ ಹಾಕ್ರಿ. ಅದ್ರ ಜೊತೆ ಚಾಟ್ ಮಸಾಲ ಕೂಡ ನೀವು ಹಾಕಬಹುದ್ರಿ. ಈಗ ಸ್ನಾಕ್ಸ್ ಟೇಸ್ಟಿ ಕ್ರಿಸ್ಪಿ ಮತ್ತ ಬೈಂಡ್ ಆಗಕ ಇಲ್ಲಿ ನಾನು 1/2 ಕಪ್ ಕಡಲೆ ಹಿಟ್ಟು ಹಾಕತೇನ್ರಿ. ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ, ಜಸ್ಟ್ ಬೈಂಡ್ ಆಗುವಷ್ಟ ಹಾಕ್ರಿ. ಇನ್ನ ಕ್ರಿಸ್ಪಿ ಆಗಕ ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟ ನಾನು ಅಕ್ಕಿ ಹಿಟ್ಟು ಹಾಕತೇನ್ರಿ. ಇದು ಆಪ್ಷನಲ್ ರೀ. ನೀವು ಬೇಕಾದ್ರೆ ಸಣ್ಣ ರವಾ ಹಾಕಬಹುದ್ರಿ ಅಥವಾ ಕಾರ್ನ್ ಸ್ಟಾರ್ಚ್ ಕೂಡ ಹಾಕೋಬಹುದ್ರಿ. ಇದರಿಂದ ಜಾಸ್ತಿ ದಿನ ಇಟ್ಟ ತಿನ್ನಬಹುದ್ರಿ. ಯಾವಾಗ ಬೇಕಾವಾಗ ಮಳಿ ಬಂದಾಗ ಜಸ್ಟ್ ಫ್ರೈ ಮಾಡಿ ಎಂಜಾಯ್ ಮಾಡಬಹುದ್ರಿ. ನೋಡ್ರಿ ಬೈಂಡಿಂಗ್ ಎಷ್ಟ್ ಚಂದ ಬಂದೈತಿ ಅಂತ. ಇಲ್ಲಿ ಸ್ವಲ್ಪನೂ ನೀರ್ ಹಾಕೋ ಅವಶ್ಯಕತೆ ಇಲ್ರಿ. ಈಗ ಏನ್ ಮಾಡ್ರಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಕಟ್ಲೆಟ್ ತಯಾರು ಮಾಡ್ಕೋರಿ. ಕಟ್ಲೆಟ್ ಜಾಸ್ತಿ ದಪ್ಪನೂ ಬೇಡರಿ, ಸಣ್ಣನೂ ಬೇಡ್ರಿ. ಜಸ್ಟ್ ಮೀಡಿಯಂ ಸೈಜ್ ಕಟ್ಲೆಟ್ ತಯಾರು ಮಾಡ್ಕೋರಿ. ಈ ರೀತಿ ಎಲ್ಲಾ ಕಟ್ಲೆಟ್ ಒಂದೊಂದಾಗಿ ತಯಾರು ಮಾಡಿ ಇಟ್ಕೋರಿ. ಎಲ್ಲಾ ಕಟ್ಲೆಟ್ ತಯಾರಾದ್ನಂತ ಇನ್ನ ಸ್ಟೀಮ್ ಮಾಡ್ಕೋರಿ. ಸ್ಟೀಮ್ ಮಾಡಕ ಇಲ್ಲಿ ನಾನು ಒಂದ್ ಪಾತ್ರೆ ಒಳಗ ನೀರ್ ಹಾಕಿ ಇಟ್ಟೇನ್ರಿ. ನೀರ್ ಬಿಸಿ ಆದ್ಮೇಲೆ ಏನ್ ಮಾಡ್ರಿ, ಈ ರೀತಿ ಒಂದ್ ಚಾನಗಿ ಸಿಗುತ್ತಾ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚ್ರಿ. ಎಣ್ಣೆ ಹಚ್ಚಿ ಇದನ್ನ ಆ ಬಿಸಿ ನೀರ್ ಇದ್ದಿದ್ದ ಪಾತ್ರೆ ಮೇಲೆ ಇಡ್ರಿ. ಈಗ ಎಲ್ಲಾ ಕಟ್ಲೆಟ್ ಒಂದೊಂದಾಗಿ ಈ ಚಾನಗಿ ಮೇಲೆ ಇಡ್ರಿ. ಈ ರೀತಿ ನೀವು ಬೇಕಾದ್ರೆ ಸ್ಟೀಮರ್ ಕೂಡ ಯೂಸ್ ಮಾಡಬಹುದ್ರಿ. ಈ ರೀತಿ ಎಲ್ಲಾ ಕಟ್ಲೆಟ್ ಇಟ್ಟಾದ್ಮೇಲೆ ಇದ್ರ ಮೇಲೆ ಒಂದ ಪ್ಲೇಟ್ ಮುಚ್ಚಿ 15 ನಿಮಿಷ ಸ್ಟೀಮ್ ಆಗಕ್ಕ ಬಿಟ್ಟು ಬಿಡ್ರಿ. ನಿಮಿಷ ಆದ್ಮೇಲೆ ನೋಡಿರ ನಮ್ ಕಟ್ಲೆಟ್ ಈ ರೀತಿ ತಯಾರಾಗ್ಯಾವ್ರಿ. ಇದನ್ನ ನೀವ ಒಂದ್ ಡಬ್ಬಿ ಒಳಗ ಹಾಕಿ ಫ್ರಿಜ್ ಒಳಗ ಇಟ್ರಿ ಅಂತಂದ್ರ ಬಹಳ ದಿನವರೆಗೂ ಇಟ್ಟ ತಿನ್ಬಹುದ್ರಿ. ಮತ್ತ ಮಳಿ ಬಂದಾಗ ಮತ್ ನಿಮಗೆ ಯಾವಾಗ ಬೇಕು ಅವಾಗ ಅನಿಸುತ್ತಲ್ಲ ಅವಾಗ ಫ್ರೈ ಮಾಡಿ ತಿನ್ಬಹುದ್ರಿ. ನೆಕ್ಸ್ಟ್ ಇನ್ನ ಈ ಕಟ್ಲೆಟ್ ನ ಯಾವ ರೀತಿ ಫ್ರೈ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಒಂದ್ ಪಾತ್ರೆ ಒಳಗ ಅಥವಾ ಕಡಾಯಿ ಒಳಗ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ್ಮೇಲೆ ಏನ್ ಮಾಡ್ರಿ, ಈ ಕಟ್ಲೆಟ್ ನ ಒಂದೊಂದಾಗಿ ಹಾಕಿ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊರಿ. ನೀವು ಬೇಕಾರೆ
ಡೀಪ್ ಫ್ರೈ ಮಾಡ್ಬೋದ್ರಿ ಅಥವಾ ಸ್ಯಾಲೋ ಫ್ರೈ ಕೂಡ ಮಾಡ್ಕೋಬೋದ್ರಿ. ಇಲ್ಲಿ ನಾನು ಡೀಪ್ ಫ್ರೈ ಮಾಡತ್ತೀನ್ರಿ. ಕ್ರಿಸ್ಪಿ ಟೆಕ್ಸ್ಚರ್ ಬರುವಂಗ ಮೀಡಿಯಂ ಫ್ಲೇಮ್ನಾಗ ಫ್ರೈ ಮಾಡ್ಕೋರಿ. ಪರ್ಫೆಕ್ಟ್ ಗೋಲ್ಡನ್ ಕಲರ್ ಬರುವಂಗ ಫ್ರೈ ಮಾಡೋ ಮುಂದ್ ಸ್ವಲ್ಪ ಹುಷಾರಿ, ಕಾರ್ನ್ ಎಣ್ಣೆ ಒಳಗ ಸಿಡಿಯುತ್ತ. ಸೊ ಸ್ವಲ್ಪ ದೂರ ನಿಂತ ಫ್ರೈ ಮಾಡ್ರಿ. ಈ ರೀತಿ ಎಲ್ಲಾ ಕಟ್ಲೆಟ್ಸ್ ನ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊರಿ. ನೋಡ್ರಿ, ನಮ್ಮ ಸ್ವೀಟ್ ಕಾರ್ನ್ ಕಟ್ಲೆಟ್ ರೆಡಿ ಆದವ್ರಿ. ಹೆಂಗ ಅದಾವ ಅಂತೇಳಿ ಕಮೆಂಟ್ನ್ಯಾಗ ಹಾಕುದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಈ ತರ ಈಜಿ ರೆಸಿಪಿ ಬೇಕಾತಂದ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತ ಬೆಲ್ ಐಕಾನ್ ಒತ್ತುದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.